ಎಲ್ಲರಿಗೂ ನಮಸ್ಕಾರ. ನಾನು ರಾಜೇಶ್ವರಿ. ರಾಜಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ರವಾ ಲಡ್ಡು ಹೇಗೆ ಮಾಡೋದು ಅಂತ ನೋಡೋಣ. ಸುಲಭವಾಗಿ ತುಂಬಾ ಮೃದುವಾಗಿ ಈ ರವಾ ಲಡ್ಡುಗಳನ್ನ ಮಾಡ್ಕೋಬಹುದು. ಇವತ್ತು ನಾನು ತೋರಿಸ್ತಿರೋ ವಿಧಾನದಲ್ಲಿ ಮಾಡಿದ್ರೆ ಹೊಸದಾಗಿ ಮಾಡೋರು ಕೂಡ ತುಂಬಾ ಪರ್ಫೆಕ್ಟಾಗಿ ಈ ಮೃದುವಾದ ರವಾ ಲಡ್ಡುಗಳನ್ನ ಮಾಡ್ಕೋಬಹುದು. ಬನ್ನಿ ಈಗ ತಯಾರಿ ವಿಧಾನನ ನೋಡೋಣ. ಈ ರವಾ ಲಡ್ಡುನ ಮಾಡೋದಕ್ಕೆ ಮೊದಲು ನಾನಿಲ್ಲಿ 2 ಕಪ್ಪಷ್ಟು ಮೀಡಿಯಂ ರವೆನ ತೊಗೊಂಡಿದ್ದೀನಿ. ಯಾವ ಕಪ್ಪಲ್ಲಿ ರವೆ ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಹಸಿ ಕೊಬ್ಬರಿನ ತೊಗೊಂಡಿದ್ದೀನಿ. ಕೊಬ್ಬರಿನ ಸಣ್ಣಗೆ ತುರಿದು ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ರವೆ ಹಾಗೆ ಹಸಿ ಕೊಬ್ಬರಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಪ್ಲೇಟನ್ನು ಮುಚ್ಚಿ 1 ಅವರ್ ಹಾಗೆ ಸೈಡ್ಗೆ ಇಟ್ಬಿಡೋಣ. ಈ ರೀತಿ ಮಾಡೋದ್ರಿಂದ ಹಸಿ ಕೊಬ್ಬರಿಲಿರೋ ತೇವಾಂಶನ ರವೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಈಗ ಒಂದು ಕಡೆಗೆ 3 ಟೀ ಸ್ಪೂನಷ್ಟು ತುಪ್ಪನ ಸೇರಿಸಿ ತುಪ್ಪ ಬಿಸಿ ಆದ ನಂತರ ದ್ರಾಕ್ಷಿ ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀನಿ. ದ್ರಾಕ್ಷಿ ಗೋಡಂಬಿ ಬದಲಿಗೆ ನಿಮ್ಗೆ ಇಷ್ಟವಾಗೋ ಯಾವುದೇ ಡ್ರೈ ಫ್ರೂಟ್ಸನ್ನು ಸೇರಿಸ್ಕೋಬಹುದು. ದ್ರಾಕ್ಷಿ ಗೋಡಂಬಿ ಸೇರಿಸಿದ ನಂತರ ಮೀಡಿಯಂ ಫ್ಲೇಮಲ್ಲಿ ಲೈಟ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ದ್ರಾಕ್ಷಿ ಎಲ್ಲ ಚೆನ್ನಾಗಿ ಹುಬ್ಬಿದೆ, ಹಾಗೆ ಗೋಡಂಬಿ ಬಣ್ಣ ಕೂಡ ಬದಲಾಗಿದೆ. ಫ್ರೈ ಆಗಿರೋ ದ್ರಾಕ್ಷಿ ಗೋಡಂಬಿನ ಒಂದು ಪ್ಲೇಟ್ಗೆ ಸೇರಿಸಿ ಸೈಡಿಗೆ ಇಟ್ಕೊಳ್ಳೋಣ. ಈಗ ಇದೇ ತುಪ್ಪಕ್ಕೆ ನಾವು ಮೊದಲೇ 1 ಗಂಟೆ ನೆನೆಯೋಕ್ಕೆ ಇಟ್ಟಂತಹ ಹಸಿ ಕೊಬ್ಬರಿ ಹಾಗೆ ರವೆನ ಸೇರಿಸ್ಕೊಳ್ಳೋಣ. ರವೆ ಹಾಗೆ ಹಸಿ ಕೊಬ್ಬರಿನ ಸೇರಿಸ್ಕೊಂಡಿದ ನಂತರ ಮೀಡಿಯಂ ಫ್ಲೇಮಲ್ಲೇ 10 ರಿಂದ 15 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ರವೆ ಹಾಗೆ ಹಸಿ ಕೊಬ್ಬರಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ರುಚಿಯಾಗಿ ರವಾ ಲಡ್ಡುಗಳು ಬರುತ್ತೆ. ರವೆ ಹಾಗೆ ಹಸಿ ಕೊಬ್ಬರಿ ಚೆನ್ನಾಗಿ ಫ್ರೈ ಆದ ನಂತರ ರವೆ ಯಾವ ಕಪ್ ಅಳತೆಯಲ್ಲಿ ತೊಗೊಂಡಿದ್ನೋ ಅದೇ ಕಪ್ ಅಳತೆಯಲ್ಲಿ 3/4 ಕಪ್ಪಷ್ಟು ಸಕ್ಕರೆನ 2 ಸಲ ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ 200 ml ಅಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಮೀಡಿಯಂ ಫ್ಲೇಮಲ್ಲಿ ಸಕ್ಕರೆ ಪೂರ್ತಿಯಾಗಿ ಕರಗೋವರೆಗೂ ಕುದಿಸ್ಕೊಳ್ಳೋಣ. ಸಿಹಿ ಜಾಸ್ತಿ ಇಷ್ಟಪಡೋರು ನಿಮ್ಮ ರುಚಿಗೆ ತಕ್ಕಂತೆ ಸಕ್ಕರೆನ ಸೇರಿಸ್ಕೋಬಹುದು. ಸಕ್ಕರೆ ಇಷ್ಟಪಡದೇ ಇರೋರು ಬೆಲ್ಲನ ಉಪಯೋಗಿಸಿ ಇದೇ ರೀತಿ ರವಾ ಲಡ್ಡುಗಳನ್ನ ಮಾಡ್ಕೋಬಹುದು. ಸಕ್ಕರೆ ಪೂರ್ತಿಯಾಗಿ ಕರಗಿದ ನಂತರ ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಸೇರಿಸಿ ಫ್ರೈ ಮಾಡಿ ಇಟ್ಕೊಂಡಿರೋ ರವೆ ಹಾಗೆ ಹಸಿ ಕೊಬ್ಬರಿನ ಸೇರಿಸ್ಕೊಂಡಿದ್ದೀನಿ. ರವೆ ಸೇರಿಸಿದ ನಂತರ ಲೋ ಫ್ಲೇಮಲ್ಲಿಟ್ಟು ನಿಧಾನವಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರವೆ ಹಾಗೆ ಹಸಿ ಕೊಬ್ಬರಿನ ಸಕ್ಕರೆ ಪಾಕದ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ. ಈಗ ಮೊದಲೇ ಫ್ರೈ ಮಾಡಿಟ್ಟಿರೋ ದ್ರಾಕ್ಷಿ ಗೋಡಂಬಿನ ಸೇರಿಸಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ 200 ml ಅಷ್ಟು ಕಾಯಿಸಿ ತಣ್ಣಗಾಗಿರೋ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಲು ಸೇರಿಸಿದ ನಂತರ ಲೋ ಫ್ಲೇಮಲ್ಲಿ 2 ನಿಮಿಷ ಹೀಗೆ ಮಿಕ್ಸ್ ಮಾಡ್ತಾ ಬೇಯಿಸ್ಕೊಳ್ಳೋಣ. ಈ ರವಾ ಲಡ್ಡುಗಳನ್ನ 15 ರಿಂದ 20 ದಿನಗಳವರೆಗೂ ಹಾಗೆ ಇಡಬೇಕಂತಂದರೆ ಹಾಲನ್ನು ಉಪಯೋಗಿಸದೆ ಸಕ್ಕರೆ ಪಾಕನ ಇನ್ನೂ ಸ್ವಲ್ಪ ತೆಳುವಾಗಿ ಮಾಡಿ ಹಾಗೆ ಉಂಡೆಗಳನ್ನ ಮಾಡಿ ಇಟ್ಕೋಬಹುದು. 2 ನಿಮಿಷದ ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಇದ್ರ ಮೇಲೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಸೇರಿಸಿದ ನಂತರ ಲಿಡ್ಡನ್ನು ಮುಚ್ಚಿ 15 ನಿಮಿಷ ಹಾಗೆ ಇಟ್ಬಿಡೋಣ. 15 ನಿಮಿಷದ ನಂತರ ಬಿಸಿ ಕೂಡ ಕಡಿಮೆ ಆಗಿರುತ್ತೆ. ಈಗ ಇದನ್ನು ಸ್ವಲ್ಪನೇ ಕೈಗೆ ತಗೊಂಡು ಉಂಡೆಗಳಾಗಿ ಮಾಡ್ಕೊಳ್ಳೋಣ. ಏನಾದರೂ ಸಿಹಿ ತಿನ್ನಬೇಕು ಅನಿಸಿದಾಗ ಈ ರೀತಿ ರವಾ ಲಡ್ಡುಗಳನ್ನ ತುಂಬಾ ಸುಲಭವಾಗಿ ನೀವು ಕೂಡ ಮನೆಯಲ್ಲಿ ಮಾಡ್ಕೋಬಹುದು. ಹಾಗೆ ಹಬ್ಬಗಳಿಗೂ ಕೂಡ ದೇವರ ನೈವೇದ್ಯಕ್ಕಾಗಿ ಈ ರೀತಿ ರವಾ ಲಡ್ಡುಗಳನ್ನ ಮಾಡ್ಕೋಬಹುದು. ಈ ರವಾ ಲಡ್ಡುಗೆ ಹಸಿ ಕೊಬ್ಬರಿನ ಬಳಸಿರೋದ್ರಿಂದ ಸ್ವಲ್ಪ ವಿಭಿನ್ನವಾಗಿ ರುಚಿ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಇದೇ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ನಿಮ್ಗೆ ಹೇಗೆ ಬಂತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಬಾಯಲ್ಲಿಟ್ಟರೆ ಬೆಣ್ಣೆ ಅಂತ ಕರಗುವಂಥ ಈ ಮೃದುವಾದ ರವಾ ಲಡ್ಡು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಹಾಗೆ ಕುಟುಂಬದವರಿಗೆ ಶೇರ್ ಮಾಡಿ. ಮತ್ತಷ್ಟು ಸುಲಭ ಹಾಗೂ ರುಚಿಯಾದ ರೆಸಿಪಿಗಳಿಗೋಸ್ಕರ ರಾಜಿ ಅಡುಗೆನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಂದು ರುಚಿಯಾದ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.